ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಇವತ್ತು ಹೇಳುವಂಥ ಸರಳವಾದ ಪರಿಹಾರ ಏನು ಅಂತಂದರೆ, ಎಷ್ಟೋ ಜನಕ್ಕೆ ನಮಗೆ ಸಿಗಬೇಕಾಗಿರುವಂಥ ಹಲವಾರು ವಿಷಯಗಳು ನಮಗೆ ಸಿಗ್ತಾನೆ ಇರಲ್ಲ. ಅದೊಂದು ಇಂಟರ್ವ್ಯೂ ಆಗಿರ್ಬೋದು, ಅಥವಾ ಯಾವುದೋ ಕೆಲಸಕ್ಕೆ ಹೋಗಿರ್ತೀವಿ, ಅಂತಹ ಸಂದರ್ಭದಲ್ಲಿ ಅಡೆತಡೆಗಳು, ಅಥವಾ ನಮ್ಮ ಫೈಲು ಟೇಬಲ್ ಮೇಲೆ ಹೋಗಿರುತ್ತೆ, ಆ ಟೇಬಲ್ಗೆ ಹೋಗಿದ್ದು ಸಮೇತ ಅಧಿಕಾರಿಗಳು ವಾಪಸ್ ಕಳಿಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಸರಳವಾದ ಪರಿಹಾರ ಏನು ಅಂತಂದರೆ, ಪ್ರತಿ ಗುರುವಾರದಂದು ನೀವೇನು ಮಾಡಬೇಕು ಅಂದರೆ ಫಾಸ್ಟಿಂಗ್ ಇರಬೇಕು. ಅಂದರೆ ನೀರು ತೊಗೋಬೋದು, ಹಾಲು ತೊಗೋಬೋದು, ಹಣ್ಣು ತೊಗೋಬೋದು, ಆದರೆ ಯಾವುದೇ ರೀತಿಯ ಬೇಯಿಸಿರುವ ಪದಾರ್ಥಗಳನ್ನು ತೊಗೋಬೇಡಿ. ಅಥವಾ ಇದು ಶುಗರು BP ಇದ್ದವರು ನಿಮ್ಮ ದೇಹದ ಪ್ರಕೃತಿಗೆ ತಕ್ಕಂತೆ ಮಾಡ್ತಾ ಹೋಗಿ. ಅದರಲ್ಲಿ ದಿನ ನೀವೇನು ಮಾಡಬೇಕು, ಹಳದಿ ಸಂಬಂಧಪಟ್ಟಿರುವಂಥ ಹಣ್ಣುಗಳು ನೀವು ಹೆಚ್ಚಾಗಿ ಸೇವಿಸಬೇಕಾಗುತ್ತೆ ಬೆಳಿಗ್ಗೆ ಹೊತ್ತು. ಆನಂತರದಲ್ಲಿ ನೀವು ಏನು ಮಾಡಬೇಕು ಅಂದರೆ, ಗುರುವಾರದತ್ತು ದೇವಸ್ಥಾನಗಳಿಗೆ ಹೋಗಿ, ಅದು ನೀವು ಸಾಯಿಬಾಬನ ದೇವಸ್ಥಾನ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಆಗಿರ್ಬೋದು, ಅಥವಾ ಅಮ್ಮನವರ ದೇವಸ್ಥಾನ ಅಂತ ನಾವೇನು ಹೇಳ್ತೀವಿ, ಅಲ್ಲಿಗೆ ಹೋಗ್ಬಿಟ್ಟು ಹಳದಿ ಬಣ್ಣದ ಹಣ್ಣುಗಳನ್ನು ನೀವು ದೇವತಾ ಪೂಜೆಗೆ ಕೊಡಬೇಕು. ಜೊತೆಗೆ ಹಳದಿ ಬಣ್ಣದ ಹೂವನ್ನು ಸಮೇತ ನೀವು ಪೂಜೆಗೆ ಕೊಡಬೇಕು. ಎರಡನೇದಾಗಿ. ಮೂರನೇದಾಗಿ ಏನು ಮಾಡಬೇಕು ಅಂತಂದರೆ, ಮೊದಲಿಗೆ ಹಣ್ಣು, ಆನಂತರ ದೇವಸ್ಥಾನ, ಮೂರನೇದು ಬಂದು ಒಂದು ಮಂತ್ರ ಹೇಳ್ತೀನಿ. ಅದು ಯಾವ ಮಂತ್ರ ಅಂತಂದರೆ, ಓಂ ಗ್ರಾಂ ಗ್ರೀಂ ಗ್ರೋಂ ಸೋ ಗುರುವೇ ನಮಃ ಅಂತ ಹೇಳಿಬಿಟ್ಟು 108 ಬಾರಿ ಇದನ್ನು ಪಠನೆ ಮಾಡ್ತಾ ಹೋಗಬೇಕು. ಎಷ್ಟು ದಿನ ಮಾಡಬೇಕು? ಕಂಟಿನ್ಯೂಸ್ ಆಗಿ ಮೊದಲು 48 ದಿನ ಮಾಡಿ, ಆನಂತರ ನಿಮ್ಮ ಕಾರ್ಯಗಳು ಕೈಗೂಡೋ ತನಕನೂ ಮಾಡಿ. ಆ ನಂತರದಲ್ಲಿ ಎಲ್ಲೋ ಕ್ರಿಸ್ಟಲ್ಗೆ ಸಂಬಂಧಪಟ್ಟಿರುವಂತಹ ಒಂದು ಬ್ರೇಸ್ಲೆಟ್ ಬರುತ್ತೆ ನಿಮಗೆ. ಅದನ್ನು ನಾನು ತಮ್ನೇಲಲ್ಲಿ ಚಿತ್ರ ಹಾಕಿರ್ತೀನಿ. ಆ ಥರದ ಬ್ರೇಸ್ಲೆಟನ್ನು ನೀವು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಎಷ್ಟೋ ಸಮಯದಲ್ಲಿ ತಡೆಯಾಗುತ್ತಿರುವಂಥ ಕೆಲಸಗಳು ಕೈಗೂಡುತ್ತೆ. ಪ್ರಿಯ ವೀಕ್ಷಕರೇ, ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.